ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, 7ನೇ ರಾಶಿಯಾದ ಸಮತೋಲನ ಮತ್ತು ನ್ಯಾಯಕ್ಕೆ ಹೆಸರಾದ ತುಲಾರಾಶಿಯ ಬಗ್ಗೆ ನಾವು ಮಾತನಾಡಲಿದ್ದೇವೆ. ತುಲಾರಾಶಿ ಅಂದರೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಬ್ಯಾಲೆನ್ಸನ್ನು ಕಾಪಾಡಿಕೊಳ್ಳುವವರು. ಆದರೆ ಏಪ್ರಿಲ್ 18 ಶನಿವಾರ ಸಂಜೆ 5 ಗಂಟೆ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆ ಅನ್ನೋದು ಗಾಳಿ ಬೀಸುತ್ತೆ. ಅಂದು ಸಂಜೆ ಬರುವ ಒಂದು ಫೋನ್ ಕಾಲ್ ನಿಮ್ಮ ವೃತ್ತಿ ಅಥವಾ ವೈಯಕ್ತಿಕ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಈ ಸಂಜೆಯ ನಂತರ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಆ ಆಶ್ಚರ್ಯಕರ ಘಟನೆ ಏನು? ಆ ಫೋನ್ ಕರೆ ಯಾರಿಂದ ಬರಬಹುದು? ನಿಮ್ಮ ಗ್ರಹಗತಿಗಳು ನೀಡುತ್ತಿರುವ ಸೂಚನೆಗಳು ಏನು? ಈ ಎಲ್ಲವನ್ನ ಈ ಸುದೀರ್ಘ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಕ್ಷಣ ಇದಾಗಿರಬಹುದು. ತುಲಾರಾಶಿಯ ಗುಣಲಕ್ಷಣಗಳು. ತುಲಾರಾಶಿಯು ವಾಯುತತ್ವದ ರಾಶಿ. ಚಿತ್ತಾ ನಕ್ಷತ್ರದ 3ನೇ 4ನೇ ಪಾದ, ಸ್ವಾತಿ ನಕ್ಷತ್ರದ 4 ಪಾದ ಹಾಗೂ ವಿಶಾಖ ನಕ್ಷತ್ರದ 1, 2, 3, 4 ಪಾದಗಳಲ್ಲಿ 1, 2, 3 ಪಾದಗಳಲ್ಲಿ ಜನಿಸಿದವರು ಮಾತ್ರ ತುಲಾರಾಶಿಗೆ ಬರ್ತಾರೆ. ಇನ್ನು ಅಧಿಪತಿ ಸೌಂದರ್ಯ, ಕಲೆ ಮತ್ತು ಭೋಗದ ಅಧಿಪತಿಯಾದ ಶುಕ್ರ ನಿಮ್ಮ ರಾಶಿಯ ಒಡೆಯಾಗಿರ್ತಾನೆ. ಇವ್ರ ಸ್ವಭಾವ ಹೇಳೋದಾದರೆ ಇವರು ಸಮಾಜದಲ್ಲಿ ಗೌರವವನ್ನು ಬಯಸ್ತಾರೆ. ಎಲ್ಲರನ್ನ ಕೂಡ ಸಮಾನವಾಗಿ ಕಾಣುವ ಮತ್ತು ಶಾಂತಿಯನ್ನು ಪ್ರೀತಿಸುವ ಗುಣ ಇವರದಾಗಿರುತ್ತೆ. ಇವರು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ. ಇನ್ನು ದೌರ್ಬಲ್ಯ ಹೇಳೋದಾದರೆ ಎಲ್ಲರನ್ನ ಸಂತೋಷಪಡಿಸಬೇಕು ಎಂಬ ಇವರ ಹಂಬಲನೆ ಇವರಿಗೆ ಕೆಲವೊಮ್ಮೆ ತೊಂದರೆ ತರುತ್ತೆ. ಇನ್ನು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬ ಮಾಡೋದು ಇವರ ಪ್ರಗತಿಗೆ ಅಡ್ಡಿ ಉಂಟು ಮಾಡಬಹುದು. ಇನ್ನು ಏಪ್ರಿಲ್ 18ರ ಗ್ರಹಗತಿಗಳ ವಿಶ್ಲೇಷಣೆ. ಏಪ್ರಿಲ್ 18ರಂದು ಗ್ರಹಗಳ ಸ್ಥಿತಿ ತುಲಾರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತಿದೆ ಅಂತ ನೋಡೋದಾದರೆ, ಶುಕ್ರನ ಸಂಚಾರ ಏನಿದೆ, ನಿಮ್ಮ ಅಧಿಪತಿ ಶುಕ್ರನು ಪ್ರಬಲ ಸ್ಥಾನದಲ್ಲಿದ್ದು ನಿಮಗೆ ಸಾಮಾಜಿಕವಾಗಿ ಹೆಚ್ಚಿನ ಗೌರವ ತಂದುಕೊಡ್ತಾನೆ. ಇನ್ನು ಗುರು ದೃಷ್ಟಿ ಜನ್ಮ ರಾಶಿಯ ಮೇಲೆ ಅಥವಾ ಲಾಭ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಧನ ಲಾಭದ ಮುನ್ಸೂಚನೆ ಇದೆ. ಇನ್ನು ಸಂಕಷ್ಟದ ಸಮಯ ಸಂಜೆ 5 ಗಂಟೆ ನಂತರ ರಾಹು ಮತ್ತು ಚಂದ್ರನ ಪ್ರಭಾವದಿಂದಾಗಿ ಸಣ್ಣ ಪ್ರಮಾಣದ ಗೊಂದಲ ಅಥವಾ ಅನಿರೀಕ್ಷಿತ ಫೋನ್ ಕರೆಗಳು ಬರಬಹುದು. ಆ ಮಹತ್ವದ ಫೋನ್ ಕರೆ ಸಂಜೆ 5ರ ನಂತರ ಏನಾಗುತ್ತೆ? ತುಲಾರಾಶಿಯವರಿಗೆ ಸಂಜೆ 5 ಗಂಟೆ ನಂತರ ಬರುವ ಆ ಒಂದು ಫೋನ್ ಕಾಲ್ ನಿಮ್ಮ ಜೀವನದ ಪ್ರಮುಖ ಕ್ಷೇತ್ರಗಳ ಮೇಲೆ ಬೆಳಕು ಚೆಲ್ಲುತ್ತೆ. ಹೊಸ ಉದ್ಯೋಗ ಅಥವಾ ಬಿಸ್ನೆಸ್ ಆಫರ್, ನೀವು ಬಹಳ ದಿನಗಳಿಂದ ಕೆಲಸ ಬದಲಾಯಿಸಬೇಕು ಅಥವಾ ಹೊಸ ಉದ್ಯೋಗಕ್ಕೆ ಸೇರಬೇಕು ಅಂತ ಏನಾದರೂ ಪ್ರಯತ್ನ ಮಾಡ್ತಿದ್ರೆ ಸಂಜೆ 5ರ ನಂತರ ನಿಮಗೆ ಅನಿರೀಕ್ಷಿತ ಫೋನ್ ಕಾಲ್ ಬರ್ಬೋದು. ನೀವು ಈ ಹಿಂದೆ ನೀಡಿದ್ದ ಇಂಟರ್ವ್ಯೂ ಅಥವಾ ಕಳಿಸಿದ್ದ ರೆಸ್ಯೂಮ್ ಬಗ್ಗೆ ಪಾಸಿಟಿವ್ ನ್ಯೂಸ್ ಅನ್ನೋದು ಬರುತ್ತೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸೋದಕ್ಕೆ ಮೊದಲ ಮೆಟ್ಟಿಲಾಗಿರುತ್ತೆ. ಎರಡನೇದಾಗಿ ನ್ಯಾಯಾಲಯದ ವಿಚಾರ ಅಥವಾ ಹಳೆಯ ವಿವಾದಗಳು. ತುಲಾ ಅಂದರೆ ಏನಾದರೂ ಆಸ್ತಿ ವಿವಾದ ಅಥವಾ ನ್ಯಾಯಾಲಯದ ಕೆಲಸಗಳಲ್ಲಿ ನೀವು ಸಿಲುಕಿಕೊಂಡಿದ್ರೆ ಈ ದಿನದ ಫೋನ್ ಕಾಲ್ ನಿಮಗೆ ಸಮಾಧಾನವನ್ನು ತರುತ್ತೆ. ಒಂದು ಒಂದು ಸಂಧಾನದ ಆಫರ್ ಏನಿದೆ ಅಥವಾ ಒಂದು ತೀರ್ಪು ಏನಿದೆ, ನಿಮ್ಮ ಪರವಾಗಿ ಬರುವ ಸುಳಿವು ಈ ಫೋನಲ್ಲಿ ನಿಮಗೆ ಇರುತ್ತೆ. ಇನ್ನು ಕಳೆದು ಹೋದ ಸಂಬಂಧ ಅಥವಾ ವಿವಾಹದ ಮಾತುಕತೆ. ಅವಿವಾಹಿತ ತುಲಾರಾಶಿಯವರಿಗೆ ಸಂಜೆ ಒಂದು ಫೋನ್ ಕಾಲ್ ಏನಿದೆ ಅದು ಮದುವೆಯ ಮಾತುಗಳನ್ನು ಅಂತಿಮಗೊಳಿಸ್ಬೋದು, ಫೈನಲೈಸ್ ಮಾಡ್ಬೋದು, ಅಥವಾ ನಿಮ್ಮಿಂದ ದೂರವಾಗಿದ್ದ ಒಬ್ಬ ಹಳೆ ಫ್ರೆಂಡ್ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ತುಲಾರಾಶಿಯವರಿಗೆ ಸಂಬಂಧಗಳೇ ಆಸ್ತಿ. ಹಾಗಾಗಿ ಈ ಫೋನ್ ಕಾಲ್ ನಿಮಗೆ ಅತ್ಯಂತ ಸಂತೋಷ ನೀಡುತ್ತೆ.